ವಿಕಲಚೇತನರಿಗೆ ಪುರಸಭೆ ವತಿಯಿಂದ ಶೇಕಡ 5 ಅನುದಾನದಡಿಯಲ್ಲಿ ತ್ರಿಚಕ್ರ ಸ್ಕೂಟರ್ ಅನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿತರಿಸಿದರು. ಪಟ್ಟಣದ 5ನೇ ವಾರ್ಡಿನ ನಿವಾಸಿ ಮೇರಿ ತೆರೆಸಾ ಅವರಿಗೆ ತ್ರಿಚಕ್ರ ಸ್ಕೂಟರ್ ವಿತರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಪುರಸಭೆಯಲ್ಲಿ ವಿಕಲಚೇತನರಿಗಾಗಿ ಮೀಸಲಿರುವ ಶೇಕಡ 5 ಅನುದಾನದಡಿ ತ್ರಿಚಕ್ರ ಸ್ಕೂಟರ್ ವಿತರಿಸಲಾಗಿದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಈ ವೇಳೆ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು, ಉಪಾಧ್ಯಕ್ಷ ಎಲ್ ಅಶೋಕ್, 5ನೇ ವಾರ್ಡಿನ ಸದಸ್ಯ ಪಾರ್ಥ ಸಾರಥಿ, ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಇತರರಿದ್ದರು. 2024-25 ಸಾಲಿನ 5% ಯೋಜನೆ ಅಡಿಯಲ್ಲಿ ಪುರಸಭೆಯಿಂದ ಪಾಂಡವಪುರ ಪುರಸಭೆಯಿಂದ ಒಂದು ಹ್ಯಾಂಡಿಕ್ಯಾಪ್ ದ್ವಿಚಕ್ರ ವಾಹನ ಕೊಟ್ಟಿದ್ದಾರೆ. ಅಧ್ಯಕ್ಷರು ಇದ್ದಾರೆ, ಮತ್ತು ಉಪಾಧ್ಯಕ್ಷರಿದ್ದಾರೆ, ಪಕ್ಷರು ಮತ್ತು ಎಲ್ಲ ಸದಸ್ಯರುಗಳಿದ್ದಾರೆ. ಇವುಗಳ ಸಮ್ಮುಖದಲ್ಲಿ ಇದನ್ನು ಇವರಿಗೆ ಕೊಡಲಾಗ್ತದೆ. ಈ ಥರದ್ದು ಹೆಚ್ಚು ಕೆಲಸ ಆದರೆ ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ 90 ಜನ ಇರೋಂಥದ್ದು ಕಂಡು ಬಂದಿದೆ. ಇನ್ನೂ ಹೆಚ್ಚಾಗಿ ಅನುದಾನಗಳು ಬಂದಿದೆ ಸರ್ಕಾರದಿಂದ. ಇವ್ರಿಗೆಲ್ಲರಿಗೂ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಹೇಳಿ. 2024-25 ಸಾಲಿನ 5% ಯೋಜನೆಯಿಂದ ಸರ್ಕಾರದ ಹಣನ ಮೇರಿ ತೆರೆಸಾ ಅಂತ ಅವರು ತುಂಬ ಕಷ್ಟಪಡ್ತಿದ್ದನ್ನು ಎಲೆಕ್ಷನ್ ಮೂಮೆಂಟಲ್ಲಿ ನಮ್ಮ MLA ಸಾಹೇಬ್ರಿಗೆ ಮನೆಗೆ ಭೇಟಿ ಕೊಡಿಸಿದೆ. ಹಣ ಇವ್ರಿಗೆ ಈ ರೀತಿ ಎಲ್ಲೇ ಓಡಾಡಬೇಕು ಅಂದರು, ಆಟೋದ ಸಹಾಯ ಬೇಕು, ನಡೆಯೋಕ್ಕಾಗಲ್ಲ. ಇವ್ರಿಗೆ 75% ಕಾರ್ಡ್ ಇದೆ, ಇನ್ನೊಂದಿದೆ, ಯಾವುದೇ ಥರದ ಗೌರ್ಮೆಂಟ್ ಸವಲತ್ತು ಇನ್ನೂ ಒಂದೂ ಸಿಕ್ಕಿಲ್ಲ. ದಯವಿಟ್ಟು ಇವ್ರಿಗೆ ಸಹಕಾರ ಬೇಕು, ನಿಮ್ಮ ಸಹಾಯ ಬೇಕು ಅಂತ ನಮ್ಮ MLA ಸಾಹೇಬ್ರಿಗೆ ಹೇಳಿದ್ವಿ. ಅವರು ಗೆದ್ದಾಗ ಮಾತು ಕೊಟ್ಟಿದ್ರು ಇವ್ರಿಗೆ ಒಂದು ಬೈಕ್ ಕೊಡ್ಸೋಣ ಅಂತ. ಅದು ಇವತ್ತು ಸಕ್ಸಸ್ ಆಗಿದೆ. ನಮಗೆ ಇವ್ರಿಗೆ ಒಂದು ಬೈಕ್ ಕೊಡಿಸ್ತಾ ಇರೋದು ತುಂಬ ಖುಷಿ ಇದೆ. ಏನಕ್ಕೆ ಅಂತ ಅಂದರೆ ಗೌರ್ಮೆಂಟ್ ಸವಲತ್ತುಗಳು ಬಡವ್ರಿಗೆ ಕರೆಕ್ಟಾಗಿ ಸಿಗ್ತಾ ಇದೆಯಲ್ಲ ಅಂತ ನಮಗೆ ಖುಷಿ ಆಗ್ತಾಯಿದೆ. ಇದೇ ಥರ ಪಾಂಡವಪುರದಲ್ಲಿ ಎಷ್ಟು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಎಲ್ಲರಿಗೂ ಇದೇ ಥರ ಅವರು ವಾರ್ಡ್ ಆಗಲಿ, ಯಾವುದೇ ಪಕ್ಷಾತೀತವಾಗಲಿ, ಯಾರನ್ನು ನಾವು ಯಾವುದೇ ಥರ ರಾಜಕೀಯ ಉದ್ದೇಶ ಇಟ್ಕೊಂಡು ಅವ್ರು ಆ ಪಕ್ಷ ಈ ಪಕ್ಷ ಅಂದನೆ ಎಲ್ಲರಿಗೂ, ಎಲ್ಲ ಬಡತನದಲ್ಲಿರೋಂಥವ್ರಿಗೂ ಎಲ್ಲ ಗೌರ್ಮೆಂಟ್ ಸವಲತ್ತು ಸಿಗಲಿ ಅಂತ ನಾನು ಕೇಳ್ಕೊತ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡ್ತೀವಿ.